ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ಕಂಪ್ಯೂಟರ್ ಅವೇರ್ನೆಸ್ ಅನ್ನ ಓದ್ತಾ ಇದ್ವಿ. ಸೊ ಈಗಾಗಲೇ 3 ಭಾಗ ವಿಡಿಯೋನ ನಾವು ನಿಮ್ಗೆ ತಂದಿದ್ದೇವೆ. ಸೊ ನಾವು ಡಾಟಾ ರೆಪ್ರೆಸೆಂಟೇಷನ್ ಅಲ್ಲಿ ಯಾವ ರೀತಿ ಕನ್ವರ್ಜನ್ಸ್ ಅನ್ನ ಮಾಡೋದನ್ನ ಕಲಿತಾ ಇದ್ವಿ. ಸೊ ಸ್ನೇಹಿತರೆ, ಇದು 1 ಅಂಕಕ್ಕೆ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಬರುತ್ತೆ. ಸೊ ಹಾಗಾಗಿ ಇದನ್ನ ಕಲಿತಾ ಹೋಗೋಣ. ಸೊ ಇದುವರೆಗೂ ನಾವು ಡೆಸಿಮಲ್ ಇಂದ ಬೈನರಿ, ಬೈನರಿಯಿಂದ ಡೆಸಿಮಲ್, ಡೆಸಿಮಲ್ ಇಂದ ಹೆಕ್ಸಾಡೆಸಿಮಲ್, ಹೆಕ್ಸಾಡೆಸಿಮಲ್ ನಿಂದ ಡೆಸಿಮಲ್, ಡೆಸಿಮಲ್ ನಿಂದ ಆಕ್ಟಲ್, ಆಕ್ಟಲ್ ಇಂದ ಡೆಸಿಮಲ್, ಈ ರೀತಿ ಕನ್ವರ್ಜನ್ಸ್ ಅನ್ನ ಕಲ್ತಿದ್ವಿ. ಈಗ ಬೈನರಿ ನಂಬರ್ಸ್ ಅನ್ನ ಇಟ್ಕೊಂಡು ಯಾವ ರೀತಿ ಕನ್ವರ್ಜನ್ಸ್ ಮಾಡೋದನ್ನ ಕಲಿಯೋಣ. ಸೊ 4ನೇ ಭಾಗದ ವಿಡಿಯೋದಲ್ಲಿ ನಾವು ಬೈನರಿಯಿಂದ ಆಕ್ಟಲ್ ಹಾಗೆ ಆಕ್ಟಲ್ ನಿಂದ ಬೈನರಿಗೆ ಯಾವ ರೀತಿ ಸಂಖ್ಯಾ ಪದ್ಧತಿಯಲ್ಲಿ ಕನ್ವರ್ಜನ್ಸ್ ಅನ್ನ ಮಾಡಬಹುದು ಅನ್ನೋದನ್ನ ಕಲಿತಾ ಹೋಗೋಣ. ಓಕೆ ಸ್ನೇಹಿತರೆ, ನೋಡಿ, ನಾನು ನಿಮಗೆ 2 ಉದಾಹರಣೆನ ತಗೊಂಡಿದ್ದೀನಿ. ಸೊ ಪರೀಕ್ಷೆಯಲ್ಲಿ ನಿಮಗೆ ಬೈನರಿ ಸಂಖ್ಯೆಯನ್ನ ಕೊಟ್ಟು ಇದನ್ನ ಅದಕ್ಕೆ ಈಕ್ವಾವೆಲೆಂಟ್ ಆಕ್ಟಲ್ ಸಂಖ್ಯಾ ಪದ್ಧತಿಗೆ ಚೇಂಜ್ ಮಾಡಿ ಅಂತ ಕೊಟ್ಟಾಗ ಯಾವ ರೀತಿ ನೀವು ಶಾರ್ಟ್ಕಟ್ ಮೆಥಡ್ ಅನ್ನ ಬಳಸಬಹುದು ಅಂತ ಹೇಳ್ಬಿಟ್ಟು, ಸೊ ತುಂಬಾ ಈಸಿ ಟ್ರಿಕ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದನ್ನ ನೀವು ಪರೀಕ್ಷೆಯಲ್ಲಿ ಬಳಸಬಹುದು. ನೋಡಿ, ಈ ತರ ಒಂದು ಬೈನರಿ ಸಂಖ್ಯೆಯನ್ನ ಕೊಟ್ಟ ತಕ್ಷಣ ನೀವು ಫಸ್ಟ್ ಎಷ್ಟು ಬಿಟ್ ಇದೆ ಅಂತ ಎಣಿಸಬೇಕು. ಸೊ ನೋಡಿ, 1 2 3 4 5 6 7 8 9 ಬಿಟ್ ನ ನಂಬರ್ ಕೊಟ್ಟಿದ್ದಾರೆ. ಜನರಲ್ ಆಗಿ 4 ಬಿಟ್, 8 ಬಿಟ್, 12 ಬಿಟ್, 16 ಬಿಟ್ ಕೊಡ್ತಾರೆ. ಇಲ್ಲಿ 9 ಬಿಟ್ ಇದೆ ನೋಡಿ. ಸೊ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, 3 ಬಿಟ್ ಗಳನ್ನ ಒಂದು ಗುಂಪಾಗಿ ಮಾಡಬೇಕು. ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಈ ಕಡೆಯಿಂದ ನಿಮ್ಮ ರೈಟ್ ಸೈಡ್, ರೈಟ್ ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಇಂದ 3 ಬಿಟ್ ನ ಒಂದು ಗುಂಪು ರೀತಿ ನಾನು ವಿಂಗಡಿಸ್ತಾ ಇದ್ದೀನಿ. ಸೊ ನೋಡಿ, ಈ 3ನ್ನ ಒಂದು ಭಾಗ, ಈ 3ನ್ನ ಒಂದು ಭಾಗ, ಈ 3ನ್ನ ಒಂದು ಭಾಗ. ನಿಮ್ಗೊಂದು ಡೌಟ್ ಬರ್ಬೋದು, ಸರ್ ಇಲ್ಲಿ ಏನೋ ಇನ್ನೊಂದು ನಂಬರ್ ಇತ್ತು ಸರ್, ಇಲ್ಲಿ ನೀವು ಹೇಳಿದ್ರಿ 3 ಅಂತ, ಇಲ್ಲಿ 3 ಮಾಡಕ್ ಬರ್ತಿಲ್ಲ ಅಂದ್ರೆ ಪಕ್ಕದಲ್ಲಿ 0 ನೀವು ಹಾಕೊಳ್ಬಹುದು ಲೆಫ್ಟ್ ಸೈಡ್ ನಲ್ಲಿ. ಸೊ ಈಗ ಸದ್ಯಕ್ಕೆ ಇಲ್ಲ. ಸೊ ಸದ್ಯಕ್ಕೆ ಇದನ್ನ ನಾವು ತೆಗೆಯೋಣ. ಸೊ ಈ 3 ಇದೆ. ಸೊ ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ, ನೀವು ಇದ್ರ ಮೇಲ್ಗಡೆ 4 2 1 4 2 1 4 2 1 ಅಂತ ಬರ್ಕೋಬೇಕಾಗತ್ತೆ. ಸೊ ನಾವೇನ್ 8 4 2 1 ರೂಲ್ಸ್ ಕಲ್ತಿದ್ವಿ, ಸೊ ಅದನ್ನ ಬರ್ಕೊಂಡಿದೀನಿ. ಸೊ ಈಗ ಅದರ ನಂಬರ್ ಅನ್ನ ಬರ್ಕೊಳ್ಳೋಣ. ಎಷ್ಟ ಅಂದ್ರೆ ಯಾವ್ಯಾವ್ದಕ್ಕೆ 1 ಇದೆ ಅದನ್ನ ಆಡ್ ಮಾಡ್ಬಿಟ್ಟು ಬರ್ಕೊಳ್ಳೋಣ. 4 ಮತ್ತೆ 2 ನ ಆಡ್ ಮಾಡಿದ್ರೆ 6. ಇಲ್ಲಿ ಕೂಡ 4 ಮತ್ತೆ 2 ಇದೆ, ಇದು 6 ಆಗತ್ತೆ. ಇದು ಕೇವಲ 4 ಇದೆ, ಸೊ 4 ಆಗತ್ತೆ. ಸೊ ಸ್ನೇಹಿತರೆ, ನೀವು ನಂಬಲ್ಲ, ಈಗ ಬಂದಿರುವಂತ ಬೋರ್ಡ್ ಮೇಲೆ ಕಾಣ್ತಿರುವಂತ ನಂಬರು ಆಕ್ಟಲ್ ನಂಬರ್ ಆಗಿದೆ, ಅದರ ಈಕ್ವಾವೆಲೆಂಟ್ ಆಕ್ಟಲ್ ನಂಬರ್ ಆಗಿದೆ. ಸೊ ನಿಮ್ಗೇನಾದ್ರೂ ಸಂದೇಹ ಇದ್ರೆ, ಸೊ ನೀವೇನ್ ಮಾಡ್ಬೋದು ಅಂದ್ರೆ, ಈ ಒಂದು ಡೆಸಿಮಲ್ ಬೈನರಿ ನಂಬರ್ ನ ಡೆಸಿಮಲ್ ಗೆ ಕನ್ವರ್ಟ್ ಮಾಡಿ, ಡೆಸಿಮಲ್ ನಿಂದ ಆಕ್ಟಲ್ ಗೆ ನೀವು ಮಾಡಿದಾಗೂ ಕೂಡ ಇದೇ ಆನ್ಸರ್ ಬರುತ್ತೆ. ಸೊ ಎಷ್ಟು ಬೇಗ ನಿಮಗೆ ಈ ಟ್ರಿಕ್ ಅನ್ನ ನಿಮ್ಗೆ ಹೇಳ್ಕೊಟ್ಟೆ ಅಂತ ಹೇಳ್ಬಿಟ್ಟು ಎಷ್ಟು ಫಾಸ್ಟ್ ಆಗಿ ಕೂಡ ಇದನ್ನ ಮಾಡ್ಬೋದು. ಸೊ ಈ ನಂಬರ್ ನ ಈಕ್ವಾವೆಲೆಂಟ್ ಆಕ್ಟಲ್ ನಂಬರ್ ಎಷ್ಟು? 664. ಸೊ ಇನ್ನೇನು ತಡ, ಇದನ್ನ ಕೆಳಗಡೆ ಕೊಟ್ಟು ಇನ್ನೊಂದು ವರ್ಕ್ ಅನ್ನ ಕೊಟ್ಟಿದ್ದೀನಿ, ಒಂದು ಫ್ಲೋಟಿಂಗ್ ಪಾಯಿಂಟ್ ಅನ್ನ ಕೂಡ ಕೊಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಟಫ್ ಮಾಡ್ಬೇಕಂತ. ಸೊ ಈಗ ನೀವು ಪ್ರಯತ್ನ ಮಾಡಿ ಇದಕ್ಕೆ ನನ್ನ ಜೊತೆಗೆ ಮಾಡಿ, ನಾನು ಕೂಡ ಸಾಲ್ವ್ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ, ನನ್ನ ಜೊತೆಗೆ ಮಾಡ್ತಾ ಇರಿ. ಸೊ ಸ್ನೇಹಿತರೆ, ಫ್ಲೋಟಿಂಗ್ ಪಾಯಿಂಟ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಪಾಯಿಂಟ್ ನಿಂದ ಈ ಕಡೆ ಇರುವಂತ ನಂಬರ್ ಅನ್ನ ಫಸ್ಟ್ ಮಾಡಬೇಕು, ನಂತರದಲ್ಲಿ ಪಾಯಿಂಟ್ ನಿಂದ ಆ ಕಡೆ ಇರುವಂತ ನಂಬರ್ ಅನ್ನ ಮಾಡಬೇಕು. ಸೊ ನೋಡಿ, ನಾನೇನ್ ಹೇಳ್ಕೊಟ್ಟಿದ್ದೆ ಟ್ರಿಕ್ಕು, 3 ಬಿಟ್ ಗಳನ್ನ ವಿಂಗಡಣೆ ಮಾಡಬೇಕು. ಸೊ ಇಲ್ಲಿ 3 ಬಿಟ್ ಮಾಡಿದ್ದೀನಿ, ಇಲ್ಲಿ 3 ಬಿಟ್ ಅನ್ನ ವಿಂಗಡಣೆ ಮಾಡಿದ್ದೀನಿ, ಇಲ್ಲಿ 3 ಬಿಟ್ ಮಾಡಿದ್ದೀನಿ, ಇಲ್ಲಿ 3 ಬಿಟ್ ಮಾಡಿದ್ದೀನಿ. ಸೊ ಈ ರೀತಿ 3 ಬಿಟ್ಗಳನ್ನ ವಿಂಗಡಣೆ ಮಾಡಿದ್ದೀನಿ. ಸೊ ಈಗ ನಂತರದಲ್ಲಿ ಏನಂತ ಬರ್ಕೋಬೇಕು ಮೇಲ್ಗಡೆ, 4 2 1. ಸೊ ಆ ತರ ಬರ್ಕೊಳ್ತಾ ಇದ್ದೀನಿ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಇದು ಎಷ್ಟಾಗತ್ತೆ? 1 ಆಗತ್ತೆ, ಇದು 0 ಆಗತ್ತೆ, ಇದು 3 ಆಗತ್ತೆ. ನೋಡಿ, 2 + 1 3 ಆಗತ್ತೆ, ಇಲ್ಲಿ 4 ಆಗತ್ತೆ. ಸೊ 1034 ಅನ್ನೋ ನಂಬರ್ ನಮಗೆ ಇದು ಆಕ್ಟಲ್ ನಲ್ಲಿ ಇದೆ ಅಂತ ಗೊತ್ತಾಯ್ತು. ಈಗ ಫ್ಲೋಟಿಂಗ್ ಪಾಯಿಂಟ್ ಇದೆ, ನಾನು ಕೂಡ ಇಲ್ಲಿ ಒಂದು ಫ್ಲೋಟಿಂಗ್ ಪಾಯಿಂಟ್ ಇಡ್ತೀನಿ. ಆ ಕಡೆ ನೋಡಿ 3 ಬಿಟ್ ಇದೆ, ಸೊ ಅದನ್ನ ಒಂದು ಗುಂಪು ಮಾಡ್ಕೊಂಡು ಮೇಲ್ಗಡೆ ಕೂಡ 4 2 1 ಅಂತ ಬರ್ಕೊಂಡ್ರೆ ನಮಗೆ ಇದು 4 + 1 5 ಆಗತ್ತೆ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಬೋರ್ಡ್ ಮೇಲೆ ಈ ಕೊಟ್ಟಿರುವಂತಹ ಬೈನರಿ ನಂಬರ್ನ ಒಂದು ಈಕ್ವಾವೆಲೆಂಟ್ ಆಕ್ಟಲ್ ನಂಬರ್ ತುಂಬಾ ಶಾರ್ಟ್ ಕಟ್ ಮೆಥಡ್ ಅಲ್ಲಿ 3 ಬಿಟ್ ವಿಂಗಡಣೆ ಮಾಡೋದ್ರ ಮೂಲಕ ನಾವು ಈಸಿಯಾಗಿ ಇದನ್ನ ಕಂಡಿಡಿದ್ವಿ. ಸೊ ಸ್ನೇಹಿತರೆ, ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಯಾವುದೇ ಬೈನರಿ ನಂಬರ್ಗಳನ್ನ ತಗೊಳ್ಳಿ, 3 ಬಿಟ್ ಆಗಿ ವಿಂಗಡಣೆ ಮಾಡಿ ಆ ಈಕ್ವಾವೆಲೆಂಟ್ ನಂಬರ್ ಅನ್ನ ಬರ್ಕೊಂಡು, ಸೊ ಅದನ್ನ ನೀವು ಬರೆದ್ರಿ ಅಂತ ಹೇಳಿದ್ರೆ ನಿಮಗೆ ಆಕ್ಟಲ್ ನಂಬರ್ ಸಿಗತ್ತೆ. ಸೊ ಇದು ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡು, ಸೊ ನಾವು ಈಗ ಕಲ್ತಿರೋ ಕನ್ವರ್ಜನ್ ಬೈನರಿಯಿಂದ ಆಕ್ಟಲ್ ಆಗಿತ್ತು. ಸೊ ಈಗ ಒಂದು ಕೊಟ್ಟಿರುವಂತ ಆಕ್ಟಲ್ ನಂಬರಿಗೆ ಅದರ ಬೈನರಿ ಈಕ್ವಾವೆಲೆಂಟ್ ಯಾವ ತರ ಬರೆಯೋದು ಅಂತ ಕೂಡ ಹೇಳ್ಕೊಡ್ತೀನಿ. ಇದು ಕೂಡ ತುಂಬಾ ಸಿಂಪಲ್ ಆಗಿದೆ. ಸೊ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಓಕೆ,
ಸ್ನೇಹಿತರೆ ನಾನಿಲ್ಲಿ ಬೋರ್ಡ್ ಮೇಲೆ ಬರ್ದಿರೋದು ಆಕ್ಟಲ್ ನಂಬರ್. ಸೊ ಇದೊಂದು ಆಕ್ಟಲ್ ನಂಬರ್ ಇದೆ. ಇದನ್ನ ಬೈನರಿಗೆ ಯಾವ ತರ ಸರ್ ಬೇಗ ಮಾಡ್ಬೋದು ಅನ್ನೋದಾದ್ರೆ, ನಿಮಗೆ ಗೊತ್ತಿರೋ ಮೆಥಡ್ ಏನು, ಈಗ ಆಕ್ಟಲ್ ನಿಂದ ಫಸ್ಟ್ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂತೀರಾ, ಡೆಸಿಮಲ್ ನಿಂದ ಬೈನರಿಗೆ ಮಾಡ್ಕೊಳ್ತೀರಾ. ಅಷ್ಟು ದೊಡ್ಡ ಪ್ರೋಸೆಸ್ ಬೇಡ ಸ್ನೇಹಿತರೆ. ನೋಡಿ ಡೈರೆಕ್ಟ್ ಆಗಿ ನಿಮಗೆ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಯಾವುದೇ ಒಂದು ನಂಬರ್ ಕೊಟ್ಟಾಗ, ಆಕ್ಟಲ್ ನಂಬರ್ ಕೊಟ್ಟಾಗ ಅದನ್ನ ಸಪರೇಟ್ ಆಗಿ ಬರ್ಕೊಳ್ಬೇಕು. ಸೊ ನೋಡಿ ನಾನು ಇಲ್ಲಿ 370ನ ಸಪರೇಟ್ ಆಗಿ ಬರ್ಕೊಳ್ತಾ ಇದ್ದೀನಿ. ಈ 370ನ 3 ಬಿಟ್ ಬೈನರಿ ರೀತಿ ಬರಿತೀನಿ. ಉದಾಹರಣೆಗೆ ನೋಡಿ 3ನ ನಾನು ಹೆಂಗ್ ಬರಿಬಹುದು, ಇಲ್ಲಿ 421 ಅಂತ 3 ಬಿಟ್ ಬೈನರಿ ಬರ್ಕೊಂಡ್ರೆ 11011 ಅಂತ ಬರಿಬೋದಾ? ಸೊ ಯಾರಿಗೆ ಗೊತ್ತಾಗ್ತಿಲ್ಲ ನೋಡ್ಕೊಳ್ಳಿ, ನಾನು ಇದನ್ನ 3 ಬಿಟ್ ಬೈನರಿ ರೀತಿ ಬರಿತಾ ಇದ್ದೀನಿ. 7 ಅದೇ ರೀತಿ ಬರ್ದು ನೋಡ್ತೀನಿ ನೋಡಿ, 421 ಅಂತ ಬರ್ಕೊಂಡು 467 ಆಗತ್ತೆ. 0ನ ಯಾವ ತರ ಬರಿಬಹುದು, 000 3 ಬಿಟ್ ಬೈನರಿ ರೀತಿ ಬರಿತಾ ಹೋಗ್ಬೇಕಾಗತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಇಷ್ಟು ಬರ್ದು ನಾವು ಒಟ್ಟಿಗೆ ಬರ್ದು ಬಿಟ್ರೆ ಆಯ್ತು. ಸೊ 370 ಎಂಬ ಒಂದು ಆಕ್ಟಲ್ ನಂಬರ್ನ ಬೈನರಿ ಈಕ್ವಾಲೆಂಟ್ 0111100 ಇದಾಗಿರುತ್ತೆ ಸ್ನೇಹಿತರೆ ಉತ್ತರ. ಸೊ ತುಂಬಾ ಸುಲಭವಾಗಿದೆಯಲ್ವಾ? ಸೊ ಹಾಗಾಗಿ ತಕ್ಷಣ ಏನ್ ಮಾಡಿ, ನಾನು ನಿಮಗೆ ಎರಡನೇ ಉದಾಹರಣೆ ಕೊಟ್ಟಿದ್ದೀನಲ್ವಾ, ಇದನ್ನ ನೀವು ಪ್ರಯತ್ನ ಮಾಡಿ, ನನ್ನ ಜೊತೆಗೆ ಮಾಡ್ತಾ ಬನ್ನಿ. ಸೊ ಫಸ್ಟ್ ಏನ್ ಮಾಡಬೇಕು, ಇದನ್ನ ಸಪರೇಟ್ ಆಗಿ ಬರ್ಕೊಳ್ಬೇಕು. 16475. ಈಗ ಇದನ್ನ 3 ಬಿಟ್ ಬೈನರಿ ರೀತಿ ಬರಿಬೇಕು. 1 ಹೆಂಗ್ ಬರಿಬಹುದು, 001 ಬರಿಬಹುದು. ಇಲ್ಲಿ ನಿಮ್ಗೆ 6 ಹೇಗೆ ಬರಿಬಹುದು, 110 ಬರಿಬಹುದು. ಸರ್ ಹೆಂಗ್ ಬರಿತಾ ಇದ್ದೀರಾ ಸರ್ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಮೇಲ್ಗಡೆ ನೀವು 421 ಅನ್ನೋದನ್ನ ಬರ್ಕೊಂಡು ಆಡ್ ಮಾಡಿ ಬರಿಬಹುದು. ಸೊ 4 ಹೆಂಗ್ ಬರಿಬಹುದು, 100 ಬರಿಬಹುದು. 7ಗೆ 111, 5ಗೆ 101. ಸೊ ಈ ರೀತಿ ನೋಡಿ, ನಾನು ನಿಮಗೆ ಇಷ್ಟು ದೊಡ್ಡ ನಂಬರ್ 16475 ಅನ್ನೋ ದೊಡ್ಡ ಆಕ್ಟಲ್ ನಂಬರ್ನ ಕೇವಲ ಸೆಕೆಂಡ್ಗಳಲ್ಲಿ ಬೈನರಿ ಈಕ್ವಾಲೆಂಟ್ ಆಗಿ ಮಾಡೋದನ್ನ ಟ್ರಿಕ್ ಅನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದಕ್ಕೆ ಈಕ್ವಾಲೆಂಟ್ ಬೈನರಿ ಬರೆಯೋದಾದ್ರೆ ಇವಾಗ ಹೆಂಗ್ ಬರಿಬಹುದು, 001 110 100 111 101. ಸೊ ಸ್ನೇಹಿತರೆ ಇದಾಗಿತ್ತು ಏನು ಕೊಟ್ಟಿರುವಂತಹ ಆಕ್ಟಲ್ ನಂಬರ್ ಇಂದ ಅದರ ಈಕ್ವಾಲೆಂಟ್ ಬೈನರಿ ಬರೆಯುವಂಥದ್ದು. ಸೊ ಈ ಟ್ರಿಕ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಸ್ನೇಹಿತರೆ ಇದೇ ರೀತಿ ಮುಂದೆ ಹಲವಾರು ವಿಡಿಯೋಗಳಲ್ಲಿ ನಾನು ಈ ಚಾಪ್ಟರ್ ಕಂಪ್ಲೀಟ್ ಆಗಿ 12 ರೀತಿಯ ಕನ್ವರ್ಜನ್ಸ್ ಅನ್ನು ಕೂಡ ಹೇಳ್ಕೊಟ್ಟಿದ್ದೀನಿ, ಲಾಜಿಕ್ ಗೇಟ್ಸ್ ಅನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಸೊ ಇದನ್ನ ನಿಮಗೆ ಪರೀಕ್ಷೆಯಲ್ಲಿ ಇದನ್ನ ಬಳಸ್ಕೊಂಡು ನಿಮಗೆ ಸುಲಭವಾಗ್ಲಿಕ್ಕೆ, ಕಾನ್ಫಿಡೆಂಟ್ ಆಗಿ ಎದುರಿಸಕ್ಕೆ ನಿಮ್ಮನ್ನ ತಯಾರು ಮಾಡ್ತಾ ಇದೀವಿ. ಸೊ ಇದೇ ತರ ಕಂಟೆಂಟ್ಗೆ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.